ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರದಲ್ಲಿ ಹೆಲ್ಮೆಟ್ ಧರಿಸದೆ ಕಾರಿನಲ್ಲಿ ಹೋಗುವಾಗ ಸೀಟ್ ಬೆಲ್ಟ್ ಹಾಕದಿದ್ದರೆ ಅತಿ ವೇಗದ ಚಾಲನೆಗೆ ಐಟಿಎಂಸಿ ಕ್ಯಾಮೆರಾ ಮೂಲಕ ದಂಡ ಖಚಿತ. ಗೋಕಳ್ಳ ಸಲ್ಮಾನ್ ಖಾನ್ ವಾಹನ ಸಹಿತ ಅಂದರ್. ಗಾಂಜಾ ಸೇರಿ ವಿವಿಧ ವಿಷಯಗಳ ಕುರಿತು ಎಎಸ್ಪಿ ಡಾಕ್ಟರ್ ಬೆನಕ ಪ್ರಸಾದ್ ಮಾಹಿತಿ. ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆ. 10 ಕೇಂದ್ರಗಳಲ್ಲಿ 2920 ವಿದ್ಯಾರ್ಥಿಗಳು ಪರೀಕ್ಷೆ ಎದುರಿಸುತ್ತಿದ್ದಾರೆ ಎಂದ ಬಿಇಒ ಸದಾನಂದ ಸ್ವಾಮಿ. ಶ್ವೇತಾ ಸಂತೋಷ್ ಶೆಟ್ಗೆ ಅತ್ಯುತ್ತಮ ಮಹಿಳಾ ಉದ್ಯಮಿ ಪ್ರಶಸ್ತಿ. ಸಾಮಾಜಿಕ ಕಾರ್ಯಕರ್ತ ಹೂವಿನ ಬಸವರಾಜ್ ಜನ್ಮದಿನ ಶುಭ ಕೋರಿದ ಸ್ನೇಹಿತ ವಲಯ. ಈಗ ಸುದ್ದಿಯ ವಿವರ. ಸಾಗರ ನಗರ ವ್ಯಾಪ್ತಿಯಲ್ಲಿ ಐಟಿಎಂಎಸ್ ತಂತ್ರಜ್ಞಾನ ಜಾರಿಯಲ್ಲಿದ್ದು, ಹೆಲ್ಮೆಟ್ ಸೇರಿದಂತೆ ದ್ವಿಚಕ್ರ ವಾಹನ ಸವಾರರು ಕಾನೂನು ಪರಿಪಾಲನೆ ಕಡ್ಡಾಯವಾಗಿದೆ. ಕಾನೂನು ತಪ್ಪಿ ವಾಹನ ಚಲಾಯಿಸಿದರೆ ಜೆಪಿಎಸ್ ಮೂಲಕ ಫೋಟೋ ತೆಗೆದು ವಾಹನ ಮಾಲೀಕರ ಮೊಬೈಲ್ಗೆ ದಂಡ ಪಾವತಿ ರಶೀದಿ ಬರುತ್ತದೆ ಎಂದು ಪೊಲೀಸ್ ಉಪಾಧೀಕ್ಷಕ ಡಾಕ್ಟರ್ ಬೆನಕ ಪ್ರಸಾದ್ ತಿಳಿಸಿದರು. ಸಾಗರದ ನಗರ ಠಾಣೆಯಲ್ಲಿ ಸೋಮವಾರ ಪತ್ರಕರ್ತರ ಜೊತೆ ಅವರು ಮಾತನಾಡುತ್ತಿದ್ದರು. ಒಂದು ಐಟಿಎಂಎಸ್ ಅಂತ ಪ್ರಾಜೆಕ್ಟ್ ಸ್ಮಾರ್ಟ್ ಸಿಟಿ ಅಂಡರ್ಲಿ ಒಂದು ಪ್ರಾಜೆಕ್ಟ್ ಜಾರಿಯಲ್ಲಿತ್ತು. ಐಟಿಎಂಎಸ್ ಅಂದರೆ ಇಂಟೆಲಿಜೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಸೊ ನಾವು ಪ್ರತಿನಿತ್ಯ ನೋಡ್ತಾ ಇದ್ದೇವೆ, ಹಲವಾರು ಮಾರಣಾಂತಿಕ ಮತ್ತು ಮಾರಣಾಂತಿಕವಲ್ಲದ ರಸ್ತೆ ಅಪಘಾತ ಪ್ರಕರಣಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಮತ್ತು ಸಾಗರ ಉಪವಿಭಾಗದ ಪೊಲೀಸ್ ವತಿಯಿಂದ ನಾವು ಎವ್ರಿ ಡೇ ಬೇಸಿಸ್ ಮೇಲೆ ನಾವು IMV ಫೈನ್ಸ್ನ ಹಾಕ್ತಾ ಇದ್ದೀವಿ. ನಾನು ಕೂಡ ಫೈನ್ಸ್ ಹಾಕಲಿಕ್ಕೆ ಹೋದಾಗ ವಿ ಹ್ಯಾವ್ ಅಬ್ಸರ್ವ್ಡ್ 2 ವೀಲರ್ ರೈಡರ್ಸ್ ಏನು ಮಾಡ್ತಾರೆ, ಪೊಲೀಸ್ನಿಂದ ತಪ್ಪಿಸ್ಕೊಳ್ಳೋಕ್ಕೆ ಅಂತ ವೇಗವಾಗಿ ಗಾಡಿ ಚಲಾಯಿಸ್ಕೊಂಡು ಹೋಗೋದು, ಅಥವಾ ದೂರದಿಂದನೇ ಪೊಲೀಸರು ನೋಡ್ಬಿಟ್ಟು ಹಿಂದೆ ತಿರುಕೊಂಡು ಹೋಗೋದು, ಅಥವಾ ಯಾವುದೋ ಸಂಧಿ ಗುಂದಿಲಿ ನುಸಿಯಕ್ಕೆ ಹೋಗೋದು, ಈ ರೀತಿಯಾಗಿ ಮಾಡಿ ಅಲ್ಲೇ ಏನೋ ಬಿದ್ದು ಅವ್ರ ಜೀವಕ್ಕೆ ಅಪಾಯ ಮಾಡ್ಕೊಳ್ತಾರೆ ಅನ್ನೋ ರೀತಿ ಪ್ರಸಂಗಗಳನ್ನ ಹಲವಾರು ಬಾರಿ ನೋಡಿದ್ದೀವಿ. ಸೊ ಅದನ್ನ ಟ್ಯಾಕಲ್ ಮಾಡಲಿಕ್ಕೆ ಅಂತ ನಾವೀಗ ಒಂದು ITMS ಅನ್ನೋ ಪ್ರಾಜೆಕ್ಟ್ನ ಸಾಗರ ತಾಲೂಕಿನಾದ್ಯಂತ ಸಾಗರ ಉಪವಿಭಾಗದ ಎಲ್ಲ 4 ಪೊಲೀಸ್ ಠಾಣೆಗಳಲ್ಲಿ ಅನುಷ್ಠಾನಕ್ಕೆ ಈಗಾಗಲೇ ತಂದಿದ್ದೀವಿ. ಅದರ ಅಡಿಯಲ್ಲಿ ನಾವೇನು ಮಾಡ್ತೀವಿ ಅಂದರೆ, ನಮ್ಮ ಸಿಬ್ಬಂದಿಗಳು ಅವರವರ ಮೊಬೈಲ್ನಲ್ಲಿ ಈ GPS ಟೈಮಿಂಗ್ ಮತ್ತೆ GPS ಕೋಆರ್ಡಿನೇಟ್ಸ್ ಇರ್ತಕ್ಕಂಥ ಒಂದು ಫೋಟೋನ ಕ್ಯಾಪ್ಚರ್ ಮಾಡ್ತಾರೆ. ನಂಬರ್ ಪ್ಲೇಟ್, ಗಾಡಿಯ ವಾಹನದ ನಂಬರ್ ಪ್ಲೇಟ್ ಕಾಣೋ ರೀತಿಯಲ್ಲಿ ಒಂದು ಫೋಟೋ ಕ್ಯಾಪ್ಚರ್ ಮಾಡ್ತಾರೆ. ಯಾವ ಪ್ರಕರಣಗಳಂದ್ರೆ ವಿಸಿಬಲ್ ಟ್ರಾಫಿಕ್ ಅಫೆನ್ಸಸ್, ಫಾರ್ ಎಕ್ಸಾಂಪಲ್ ಹೆಲ್ಮೆಟ್ ಧರಿಸದೇ ಇರತಕ್ಕಂಥದ್ದು, 2 ವೀಲರು, ಮತ್ತೇನೋ ಟ್ರಿಪಲ್ ರೈಡಿಂಗ್ ಮಾಡ್ತಕ್ಕಂಥದ್ದು, ಅಥವಾ ಸೀಟ್ ಬೆಲ್ಟ್ ಇಲ್ದನೇ ಗಾಡಿ ಚಲಾಯಿಸೋದು, ಈ ರೀತಿಯಾದಂಥ ಮೇಲ್ನೋಟಕ್ಕೆ ಕಣ್ಣಿಗೆ ಕಾಣ್ತಕ್ಕಂಥ ಟ್ರಾಫಿಕ್ ಅಫೆನ್ಸಸ್ ಯಾವುದಾದ್ರೂ ಇದ್ರೆ ಅದರ ಫೋಟೋಸ್ನ ಕ್ಯಾಪ್ಚರ್ ಮಾಡಿಬಿಟ್ಟು ITMS ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡ್ತಾರೆ. ಈ ITMS ಪೋರ್ಟಲ್ ಈಸ್ ಡೆವಲಪ್ಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಅಂತ ಏನಿದೆ, ಆ ಇಲಾಖೆಯಿಂದ ಡೆವಲಪ್ ಆಗಿರ್ತಕ್ಕಂಥ ಪೋರ್ಟಲ್. ನಮ್ಮ ಠಾಣಾ ವ್ಯಾಪ್ತಿಯಿಂದ ಫೋಟೋನ ಅಪ್ಲೋಡ್ ಮಾಡಿದ ತಕ್ಷಣ ಅದು ಆಟೋಮೆಟಿಕ್ ಆಗಿ ಈ RC ಜೊತೆ ಯಾವ ಮೊಬೈಲ್ ನಂಬರ್ ಟ್ಯಾಗ್ ಆಗಿರುತ್ತೆ ಆ ನಂಬರ್ಗೆ ವಿದಿನ್ ಹಾಫ್ ಆನ್ ಅವರ್ ಟು 1 hour ಚಲಾನ್ ಜನರೇಟ್ ಆಗಿಬಿಟ್ಟು ಲಿಂಕ್ ಕೂಡ ಹೋಗ್ತಾ ಇದೆ. ಮತ್ತೆ ಸಾರ್ವಜನಿಕರು ಆ ಲಿಂಕ್ನ ಓಪನ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ ಹೊಡೆದ್ಮೇಲೆ ಈ ಎವಿಡೆನ್ಸ್ ಕೂಡ ನೋಡ್ಬೋದು, ಯಾವ ದಿನ ಯಾವ ಜಾಗದಲ್ಲಿ ಎಷ್ಟು ಹೊತ್ತಿಗೆ ಫೋಟೋ ಕ್ಯಾಪ್ಚರ್ ಮಾಡಿದ್ರು, ಮತ್ತೆ ಆ ಫೋಟೋದಲ್ಲಿ ನೀವು ಮಾಡ್ತಕ್ಕಂಥ ವೈಲೇಷನ್ ಇದೆ ಅದು ಕೂಡ ಎವಿಡೆನ್ಸ್ ಆಗಿ ನಿಮ್ಮ ಕಣ್ಣಿಗೆ ಕಂಡುಬಿಡುತ್ತೆ. ಸೊ ದೆರ್ ಈಸ್ ನೋ ವೇ ಆಫ್ ರೆಫ್ಯೂಟಿಂಗ್, ಇದನ್ನ ಅಲ್ಲಗಳೆಯಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ನಾವು ಸ್ಥಳದಂಡ ಹಾಕುವಾಗ ನಮಗೆ ಜನರು ನನ್ನ ಜೊತೆ ಕಿರಿಕಿರಿ ಮಾಡ್ತಾರೆ, ಸರ್ ನಾನು ಇಲ್ಲೆಲ್ಲ ಆಸ್ಪತ್ರೆಗೆ ಬಂದಿದೆ, ಸರ್ ನಾನೆಲ್ಲ ಮನೆಗೆ ಬಂದಿದೆ, ಯಾರಿಗೋ ಹುಷಾರಿಲ್ಲ. ತಮಗೆ ಅದು ನಾನು 100 ಪ್ರಕರಣದಲ್ಲಿ 5-10 ಜೆನ್ಯೂನ್ ಇರ್ಬೋದು, ನಾನು ಎಲ್ಲದನ್ನು ನಾನು ಸುಳ್ಳು ಅಂತ ಹೇಳಲ್ಲ. ಬಟ್ ನಾವು ಪೊಲೀಸರಾಗಿ ಇದನ್ನ ಎನ್ಫೋರ್ಸ್ಮೆಂಟ್ ಇರಿದಾಗ ಸರ್ವೇ ಸಾಮಾನ್ಯ ತುಂಬಾ ಹೆಚ್ಚಿನ ಇದರಲ್ಲಿ ಈ ರೀತಿಯಾದ ಸಬೂಬುಗಳನ್ನ ನಾವು ಕೇಳ್ತೀವಿ. ಸೊ ಇನ್ನು ಮುಂದೆ ಅದೆಲ್ಲದಕ್ಕೂ ಒಂದು ಇತಿಶ್ರೀ ಅಂತ ಹಾಡ್ಬಿಟ್ಟು ನಾವುಗಳು ITMS ಮೂಲಕ ಫೈನ್ ಹಾಕ್ತಕ್ಕಂಥ ಒಂದು ಪದ್ಧತಿಗೆ ಬಂದಿದ್ದೀವಿ. ಈಗಾಗಲೇ ಇದು ಸಾಗರದಲ್ಲಿ ಜಾರಿಯಾಗಿದ್ದು, ಪ್ರತಿದಿನ ನಾವು 100ಕ್ಕೂ ಹೆಚ್ಚು ಟ್ರಾಫಿಕ್ ವೈಲೇಷನ್ಸ್ನ ಡಿಟೆಕ್ಟ್ ಮಾಡಿಬಿಟ್ಟು ಅದನ್ನ ITMS ಪೋರ್ಟಲಲ್ಲಿ ಚಲಾನ್ಸ್ನ ಜನರೇಟ್ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಅನುಷ್ಠಾನಕ್ಕೆ ತಂದು ದಿನಕ್ಕೆ 200ರಿಂದ 300 ತನಕ ಫೈನ್ಸ್ ಹಾಕ್ತಕ್ಕಂಥ ವ್ಯವಸ್ಥೆ ಕೂಡ ಇದೆ. ಇದರಲ್ಲಿ ದರ್ ಈಸ್ ನೋ ಲಿಮಿಟ್. ಆ ಕಾರಣಕ್ಕೆ ಸಾಗರದ ಸಾರ್ವಜನಿಕರೆಲ್ಲರಲ್ಲೂ ಕಳಕಳಿಯ ಮನವಿ, ದಯವಿಟ್ಟು ಇದು ಪೊಲೀಸರೇನೋ ದುಡ್ಡು ವಸೂಲಿ ಮಾಡಲಿಕ್ಕೆ, ದಂಡ ವಸೂಲಿ ಮಾಡಲಿಕ್ಕೆ ಅಂತ ನೀವು ಅನ್ಯತಾ ಭಾವಿಸ್ದಲೆ ನಿಮ್ಮ ಜೀವಗಳನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ದಯವಿಟ್ಟು ಹೆಲ್ಮೆಟ್ ಧರಿಸಿ, ಸೀಟ್ ಬೆಲ್ಟ್ ಬೇರ್ ಮಾಡಿ. ಅದರ ಜೊತೆಗೆ ಮೈನರ್ ಡ್ರೈವಿಂಗ್ ಇಸ್ ಎ ವೆರಿ ಸೀರಿಯಸ್ ಅಫೆನ್ಸ್. ಅಪ್ರಾಪ್ತ ವಯಸ್ಕರಿಗೆ ವಾಹನಗಳನ್ನ ಕೊಡ್ತಕ್ಕಂಥದ್ದು
ಅವ್ರ ವಯಸ್ಕರ ಕಡೆಯಿಂದ ಕೂಡ ತಪ್ಪು. ಕೊಡಗಿನಲ್ಲಿ ನಾನು ಈ ಹಿಂದೆ ಕೆಲಸ ಮಾಡುವಾಗ ಒಬ್ರು ಜಡ್ಜ್ ಮೈನರ್ ಮಗುಗೆ 2 ವೀಲರ್ ಕೊಟ್ಟಿರಂತೇಳಿ ತಂದೆನ ಜೈಲಿಗೆ ಕಳಿಸಿದ್ರು. IMV ಮೋಟಾರ್ ವೆಹಿಕಲ್ ಕಾಯ್ದೆ ಅಡಿಯಲ್ಲಿ ಅದು ಕೂಡ ಒಂದು ಅಪರಾಧ, ಏನು ಜೈಲಿಗೆ ಕಳಿಸಬಹುದಾದಂಥ ಒಂದು ಅಪರಾಧ. ಆ ಕಾರಣಕ್ಕೆ ತಮ್ಮೆಲ್ಲರಲ್ಲೂ ಮತ್ತೊಮ್ಮೆ ಮನವಿ ಮಾಡ್ತೀನಿ, ಸೀಟ್ ಬೆಲ್ಟ್ ಧರಿಸಿ, ಹೆಲ್ಮೆಟ್ ಧರಿಸಿ, ಟ್ರಿಪಲ್ ರೈಡಿಂಗ್ ಅಂತ ಎಸ್ಪೆಷಲಿ ಸಾಗರ ಹೊಸನಗರ ತೀರ್ಥಹಳ್ಳಿ ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಗೋಕಳ್ಳತನದ ಪ್ರಕರಣಗಳು ಜಾಸ್ತಿ ಆಗಿದೆ. ಅದು ಇಲಾಖೆ ಗಮನಕ್ಕೂ ಕೂಡ ಬಂದಿದೆ. ಸೊ ಇದರ ಹಿನ್ನೆಲೆಯಲ್ಲಿ ನಾವು ರೀಸೆಂಟಾಗಿ ಒಂದು 4-5 ಪ್ರಕರಣಗಳಾಗಿತ್ತು ನಮ್ಮ ಸಾಗರ ಉಪವಿಭಾಗ ವ್ಯಾಪ್ತಿಯಲ್ಲಿ. ಆ ಪ್ರಕರಣಗಳನ್ನ ಬೆನ್ನ ಹತ್ತಿ ನಾವು ತನಿಖೆ ಮಾಡಿ ಹೊರಟಾಗ ನಮಗೆ ಸಲ್ಮಾನ್ ಖಾನ್ ತಂದೆ ಅಶ್ಫಾಕ್ ಖಾನ್, ಸಲ್ಮಾನ್ ಯಾನೆ ಇನ್ನೊಂದಿನ ಹೆಸರು ಅಂಜಯ್ಯ, ಸಲ್ಮಾನ್ ಅಂತಕ್ಕಂಥ ಒಬ್ಬ ವ್ಯಕ್ತಿನ ನಾವು ದಸ್ತಗಿರಿ ಮಾಡಿದ್ದೀವಿ. ಆತ ಮೂಲತಃ ಭದ್ರಾವತಿಯವನು. ಒಂದು 4 ಜನದ ಒಂದು ಗುಂಪು ಮಾಡಿಕೊಂಡು ವಾಸಿಮ್ ಅಂತ ಇನ್ನೊಬ್ಬ ಇದ್ದ. ಆ ಗುಂಪಿನಲ್ಲಿ ಬಂದ್ಬಿಟ್ಟು ಬೀಡಾಡಿ ದನಗಳನ್ನ, ರಸ್ತೆಯಲ್ಲಿ ಇರ್ತಕ್ಕಂಥ ದನಗಳನ್ನ ಕಳ್ತನ ಮಾಡ್ಕೊಂಡು ಹೋಗ್ತಕ್ಕಂಥ ಒಂದು ಪ್ರವೃತ್ತಿನ ಹೊಂದಿದ್ರು. ಅದರಲ್ಲಿ ಈಗ ನಾವು ಸಲ್ಮಾನ್ ಅನ್ನೊಬ್ಬನ್ನ ಅರೆಸ್ಟ್ ಮಾಡಿದ್ದೀವಿ. ಅದ್ರ ಜೊತೆಗೆ ಒಂದು ಕೃತ್ಯಕ್ಕೆ ಬಳಸ್ತಾ ಇದ್ದಂಥ ಒಂದು ಮಹೀಂದ್ರ ಝೈಲೋ ಕಾರ್ನ ಕೂಡ ನಾವು ಜಪ್ತ್ ಮಾಡ್ಕೊಂಡಿದ್ದೀವಿ. ಸೊ ಈಗಾಗಲೇ ಇದರಲ್ಲಿ 5 ಪ್ರಕರಣಗಳಿದೆ. ಸಾಗರ ಪೇಟೆ ಠಾಣೆಯಲ್ಲಿ 3 ಪ್ರಕರಣಗಳು ದಾಖಲಾಗಿದೆ ಮತ್ತು ಸಾಗರ ಗ್ರಾಮಾಂತರ ಠಾಣೆಯಲ್ಲಿ 2 ಪ್ರಕರಣ, ಒಟ್ಟು 5 ಪ್ರಕರಣಗಳಲ್ಲಿ ಇವರು ಇನ್ವಾಲ್ವ್ ಆಗಿದ್ರು ಅಂತ ನಮ್ಮ ತನಿಖೆ ಮೂಲಕ ತಿಳಿದು ಬಂದಿದೆ. ಅವ್ರನ್ನ ಈಗ ಅರೆಸ್ಟ್ ಮಾಡಿ ಅವ್ರನ್ನ ನ್ಯಾಯ ಬಂಧನಕ್ಕೆ ಒದಗಿಸಲಿಕ್ಕೆ ಪೇಪರ್ಸ್ ಪುಟಪ್ ಮಾಡ್ತಾ ಇದ್ದೀವಿ. ಮತ್ತು ಈಗೇನು ಜಪ್ತ್ ಮಾಡಿರ್ತಕ್ಕಂಥ ವೆಹಿಕಲ್ ಏನಿದೆ ಅದನ್ನ ಕೋರ್ಟ್ಗೆ ನಾವು PF ಹಾಕ್ತಾ ಇದ್ದೀವಿ. ಇದರ ಜೊತೆಗೆ ಇವರ ಸಹಚರರು ಯಾರಿದ್ರು 3-4 ಜನ, ಅವ್ರನ್ನೂ ಕೂಡ ಬಂಧನ ಮಾಡಲಿಕ್ಕೆ ನಾವು ತನಿಖಾ ತಂಡಗಳನ್ನು ರಚಿಸಿ ಕಳಿಸ್ಕೊಟ್ಟಿದ್ದೀವಿ. ಆದಷ್ಟು ಬೇಗದಲ್ಲಿ ಅವ್ರನ್ನೂ ಕೂಡ ಬಂಧಿಸ್ತಕ್ಕಂಥ ಕೆಲಸನ ಮಾಡ್ತೀವಿ. ಇವ್ರ ಮೇಲೆ ವಿನೋದ್ ನಗರ, ಜಯನಗರ ಸ್ಟೇಷನ್ಸ್ ಅಲ್ಲಿ ಈ ಹಿಂದೆ ಪ್ರಕರಣಗಳು ದಾಖಲಾಗಿತ್ತು. ಸೊ ದಿಸ್ ಇಸ್ ಎ ಆರ್ಗನೈಸ್ಡ್ ಕ್ರೈಮ್ ತರ ಗುಂಪಿನಲ್ಲಿ ಇರ್ತಾರೆ, ವಾಸಿಗಳು ಯಾರು ಇಲ್ಲ. ನಮಗೆ ಬಂದ ಮಾಹಿತಿ ಪ್ರಕಾರ ಕೂಡ ನೇಟಿವ್ ಲೋಕಲ್ ಸಾಗರದವ್ರು ಯಾರು ಇಲ್ಲ ಅಂತ ಇತ್ತು. ನಾವು ಸಸ್ಪೆಕ್ಟ್ ಮಾಡ್ತೀವಿ ಶಿವಮೊಗ್ಗ ಭದ್ರಾವತಿಯವರು, ಬಟ್ ಯಾವುದನ್ನು ಅಲ್ಗಡಿಗೆ ಆಗಲ್ಲ. ಮೇಲ್ನೋಟಕ್ಕೆ ನಮಗೆ ಸಾಗರ ಲೋಕಲ್ಸ್ ಯಾರು ಇನ್ವಾಲ್ವ್ ಆಗಿರಲಿಲ್ಲ ಅಂತ ಕಂಡು ಬಂದಿತ್ತು. ಆ ರೀತಿ ಏನಾದರೂ ಬೇರೆ ಮಾಹಿತಿ ಇದ್ದರೆ ಖಂಡಿತವಾಗಿ ಅವ್ರ ಮೇಲೆ ಕೂಡ ಯಾವುದೇ ಮುಲಾಜಿಲ್ಲದೆ ಕ್ರಮನ ಕೈಗೊಳ್ತೇವೆ. ಈ ಟೌನ್ಗೆ ಹತ್ರ ಇರ್ತಕ್ಕಂಥ ವಿಲೇಜ್ಗಳಲ್ಲಿ ದನಗಳನ್ನ ಕಟ್ಟೋದಿಲ್ಲ ರಾತ್ರಿ ಮನೆ ಹತ್ರ, ಅದನ್ನ ಬಿಟ್ಬಿಡ್ತಾರೆ. ಆ ದನಗಳು ರಾತ್ರಿಗೆಲ್ಲ ಓಡಾಡ್ಕೊಂಡು ಟೌನ್ ವ್ಯಾಪ್ತಿಯಲ್ಲಿ ಕೂಡ ಬರುತ್ತೆ. ಮೊನ್ನೆ ಮಾಸೂರಲ್ಲಿ ಕಳ್ತನ ಆಗಿದೆ, ಸಿರುವಂತೆ ಇಂಥ ಹಳ್ಳಿಗಳಲ್ಲೆಲ್ಲ ಆಗಿದೆ. ಸೊ ನಮ್ಮ ರೂರಲ್ ಇನ್ಸ್ಪೆಕ್ಟರ್ ಮಹಾಬಲೇಶ್ ಹೇಳ್ತಾನೆ, ಗುಡ್ ಇನಿಷಿಯೇಟಿವ್. ಪ್ರತಿ ಹಳ್ಳಿಗಳಲ್ಲಿ ಹೋಗ್ಬಿಟ್ಟು ಒಂದು ಅರಿವು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಅದ್ರ ಜೊತೆಗೆ ನಾವು ಕೆಲವೊಂದು ಪಾಂಪ್ಲೆಟ್ಸ್ಗಳನ್ನ, ಪೋಸ್ಟರ್ಗಳನ್ನ ಅಂಟಿಸ್ತಾ ಇದೀವಿ. ಅದ್ರ ಸಾರಾಂಶ ಇಷ್ಟೇ, ಈ ದನಗಳ ಮಾಲೀಕರು ರಾತ್ರಿ ಹೊತ್ತು ಅವರ ದನಗಳನ್ನ ಅವರ ಮನೆಗಳಲ್ಲಿ ಕಟ್ಟಾಕೋ ಮೂಲಕ ಅದ್ರ ಬಗ್ಗೆ ಸ್ವಲ್ಪ ಮುತುವರ್ಜಿ ವಹಿಸಬೇಕು. ಒಂದು. ಎರಡನೇದು, ಈ ಗ್ರಾಮಸ್ಥರು ಯಾರಿದ್ದಾರೆ, ನಿಮ್ಮ ಊರ್ ಕಮಿಟಿಗಳು ಅಂತಿರುತ್ತೆ, ಅವರಲ್ಲಿ ಒಂದು ಮನವಿ, ಒಂದು ಒಳ್ಳೆ ಕ್ವಾಲಿಟಿ CC ಕ್ಯಾಮ್ರಾಗಳನ್ನ ತಮ್ಮ ಊರುಗಳಲ್ಲಿ, ಮೇನ್ ಸರ್ಕಲ್ಗಳಲ್ಲಿ, ಜಂಕ್ಷನ್ಗಳಲ್ಲಿ, ಊರ್ ಎಂಟ್ರೆನ್ಸ್ ಎಕ್ಸಿಟ್ ಅಂತ ಕಡೆ ಅಳವಡಿಸಿದ್ರೆ ನೆಕ್ಸ್ಟ್ ಇನ್ ಮುಂದೆ ಯಾವ್ದಾದ್ರು ಆ ರೀತಿ ಪ್ರಕರಣ ಆಯ್ತು ಅಂತಂದ್ರೆ ಅದನ್ನ ತಡೆಗಟ್ಟಲಿಕ್ಕೆ ಅಥವಾ ತನಿಖೆ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಎರಡನೇದು. ಮೂರನೇ ವಿಚಾರ, ನಾವು ಈಗ ನಗರಸಭೆಯವ್ರ ಜೊತೆ ಕನ್ಸಲ್ಟ್ ಮಾಡ್ತಾ ಇದ್ದೀವಿ. ಬೀಡಾಡಿ ದನಗಳನ್ನ ನಾವು ಹಿಡಿದ್ಬಿಟ್ಟು ಅದಕ್ಕೆ ಯಾರು ವಾರಸ್ದಾರರು, ಯಾರು ಓನರ್ಸ್ ಇಲ್ಲ ಅಂತಂದ್ರೆ ಅದನ್ನ ಗೋಶಾಲೆಗೆ ಬಿಡ್ಲಿಕ್ಕೆ ಆಗುತ್ತಾ ಅನ್ನೋ ಆಪ್ಷನ್ ಕೂಡ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಯಾರು ಇನ್ ಟಚ್ ವಿತ್ ಸಮ್ ಗೋಶಾಲೆಸ್, ಈ ದನಗಳನ್ನೇನಾದ್ರೂ ಅಲ್ಲಿ ಬಿಡ್ಲಿಕ್ಕೆ ಆಗುತ್ತಾ ಅಂತ. ಅದ ನಂತರ ನಾವು ಬಿಟ್ಟ ಮೇಲೆ ನೀವುಗಳು ಬಂದ್ರೆ ಸಮಸ್ಯೆ ಆಗುತ್ತೆ, ಇದು ನಂದನ ಅಂತ. ಸೊ ಅದಕ್ಕೆ ನಾವು ಮುಂಚೆನೆ ಜಾಗೃತರಾಗ್ಬಿಟ್ಟು ತಾವುಗಳು ತಮ್ಮ ಏನು ದನಗಳಿದೆ ಅದನ್ನ ಕಾಪಾಡ್ಕೊಳ್ತಕ್ಕಂಥ ಕೆಲಸನ ಮಾಡಿ. ಅದು ನಮಗೆ ಬಂದಿರತಕ್ಕಂಥ ದೂರುಗಳಲ್ಲಿ ಆಗ ಸ್ವಲ್ಪ ದನಗಳತನ ಜಾಸ್ತಿ ಆಗುತ್ತೆ ಅಂತ ಹೇಳಿ ದೂರುಗಳು ಬಂದಿದೆ. ಆ ನಿಟ್ಟಿನಲ್ಲಿ ಸಾಗರದ ಎಲ್ಲ ಎಂಟ್ರೆನ್ಸ್ ಎಕ್ಸಿಟ್ಗಳಲ್ಲಿ ಅನುಮಾನಾಸ್ಪದವಾಗಿ ಯಾರಿರ್ತಾರೆ ಅವ್ರನ್ನ ಎತ್ಕೊಂಡ್ಬಂದ್ಬಿಟ್ಟು ರ್ಯಾಂಡಮ್ ಆಗಿ ವಿ ಆರ್ ಗೆಟಿಂಗ್ ದಮ್ ಟೆಸ್ಟೆಡ್. ಅದಲ್ಲದೆ ಕಳೆದ 15 ದಿನಗಳಲ್ಲಿ ನಾವು ಹೆಚ್ಚು ಕಮ್ಮಿ ಒಂದು 7 ಗಾಂಜಾ ಟೆಸ್ಟ್ಗಳು ಪಾಸಿಟಿವ್ ಬಂದ್ಬಿಟ್ಟು ಸೆಕ್ಷನ್ 27B ಅಡಿಯಲ್ಲಿ ಕನ್ಸಂಪ್ಷನ್ ಕೇಸ್ಗಳನ್ನ ಮಾಡಿದ್ದೀವಿ. ಅದ್ರ ಜೊತೆಗೆ ಒಂದು ಪೆಡ್ಲಿಂಗ್ ಕೇಸ್ ಕೂಡ ಆಗಿದೆ. ಕಳೆದ 5 ದಿನದಲ್ಲಿ ಇಷ್ಟೆಲ್ಲ ಆಗಿದೆ. ಇನ್ನು ಮುಂದೆ ಕೂಡ ವಿ ವಿಲ್ ಕೀಪ್ ಸಸ್ಟೈನಿಂಗ್ ದಟ್ ಎಫರ್ಟ್. ಏನು ರ್ಯಾಂಡಮ್ ಆಗಿ ಜನರನ್ನ ಎತ್ಕೊಂಡ್ಬಂದ್ಬಿಟ್ಟು ಟೆಸ್ಟ್ ಮಾಡಿಸ್ತಕ್ಕಂಥ ಕೆಲಸನ ಮಾಡ್ತೀವಿ. ಒಂದು ನಂಬರ್ ಕೊಡ್ತೀನಿ, ಈ ದಯವಿಟ್ಟು ಎಲ್ಲರೂ ಈ ನಂಬರ್ ನೋಟ್ ಡೌನ್ ಮಾಡ್ಕೊಳ್ಳಿ. 8277982900. ಇದೊಂದು ವಾಟ್ಸಪ್ ನಂಬರ್, ಪಬ್ಲಿಕ್ ಐ ಅಂತ ಒಂದು ನಂಬರು. ಈ ನಂಬರ್ಗೆ ನೀವು ಯಾವುದೇ ರೀತಿಯ ಅನಾಮಧೇಯ ದೂರುಗಳನ್ನ ಕಳಿಸ್ಬೋದು.
ಅದು ನೇರವಾಗಿ SP ಸಾಹೇಬರು ಈ ನಂಬರ್ನ ಮಾನಿಟರ್ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ನನ್ನ ನಂಬರ್ ಇದೆ 94800332. ಆ ನಂಬರ್ಗೆ ಸಾರ್ವಜನಿಕರಾಗಲಿ, ಪತ್ರಕರ್ತರಾಗಲಿ ಅಥವಾ ಪ್ರಜ್ಞಾವಂತ ನಾಗರಿಕರಾಗಲಿ ಯಾರು ಕೂಡ ಈ ರೀತಿಯಾದ ವೈಲೇಷನ್ಸ್ ಆಗಿತ್ತಂದ್ರೂ ಖಂಡಿತವಾಗಿ ನಮ್ಮ ಪೊಲೀಸ್ ಇಲಾಖೆ ಗಮನಕ್ಕೆ ತರ್ಬೋದು. ತಮ್ಮ ಐಡೆಂಟಿಟಿಯನ್ನು ಗೌಪ್ಯವಾಗಿಟ್ಟು ಕಾರ್ಯವನ್ನು ವಹಿಸಲಾಗುವುದು. ಇಷ್ಟು ಹೇಳ್ಬೇಕಾದ್ರೆ ಕಾನೂನು ಮತ್ತು ಸುವ್ಯವಸ್ಥೆಗೆ ಮತ್ತು ಶಾಂತಿಗೆ ಧಕ್ಕೆ ತರದಂಥ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸದೇ ಇರಲಿ ಅನ್ನೋ ರೀತಿಯಲ್ಲಿ ನಾವು ಇವತ್ತೊಂದು ರೌಡಿ ಪರೇಡ್ ಮಾಡಿದ್ವಿ. ನಾನು ಮತ್ತು ಟೌನ್ ಇನ್ಸ್ಪೆಕ್ಟರ್ ಕೊಲ್ಲಯ್ಯ ಅವರು ಒಂದು 10-12 ಜನ ರೌಡಿಗಳು ಭಾಗವಹಿಸಿದ್ರು. ಅವ್ರು ಇಲ್ಲದೆ ಇನ್ಯಾರ್ಯಾರು ನಮ್ಮಲ್ಲಿ ರೌಡಿ ಶೀಟರ್ಸ್ ಇದ್ದಾರೆ ಅವರೆಲ್ಲರಿಗೂ ಒಂದು ಎಚ್ಚರಿಕೆಯ ಸಂದೇಶ. ರಂಜಾನ್ ಮತ್ತು ಯುಗಾದಿ ಹಬ್ಬದ ನೆಲೆಯಲ್ಲಿ ಈ ಯುಗಾದಿ ಎಸ್ಪೆಷಲಿ ಜೂಜಾಟ ಮತ್ತು ಇಸ್ಪಿಟ್ಟು ಜಾಸ್ತಿ ಇರುತ್ತೆ. ಅದರಲ್ಲೂ ಕೂಡ ಯಾರು ಭಾಗವಹಿಸದಂತೆ ಒಂದು ಎಚ್ಚರಿಕೆ ನೀಡ್ತಾ ಇದ್ದೀನಿ. ಆ ರೀತಿ ನಮ್ಗೆ ಕಂಡು ಬಂದಲ್ಲಿ ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ SSLC ಪರೀಕ್ಷೆ ನಡೆಯಲಿದ್ದು, ತಾಲೂಕಿನಲ್ಲಿ ಒಟ್ಟು 3023 ವಿದ್ಯಾರ್ಥಿಗಳು ಪರೀಕ್ಷೆ ಎದುರಿಸಲಿದ್ದಾರೆ. ಈ ಪೈಕಿ 2920 ಹೊಸ ವಿದ್ಯಾರ್ಥಿಗಳು, 103 ಪುನರಾವರ್ತಿತ ವಿದ್ಯಾರ್ಥಿಗಳು ಇದ್ದಾರೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸದಾನಂದ ಸ್ವಾಮಿ ತಿಳಿಸಿದ್ದಾರೆ. ಈ ಕುರಿತು ಸೋಮವಾರ GNS ಸುದ್ದಿವಾಹಿನಿಗೆ ಮಾಹಿತಿ ನೀಡಿರುವ ಅವರು, ಎಲ್ರಿಗೂ ನಮಸ್ಕಾರ. 2025-26ನೇ ಶೈಕ್ಷಣಿಕ ವರ್ಷದ SSLC ಪರೀಕ್ಷೆಗಳು ಇದೇ ಮಾರ್ಚ್ 18ರಿಂದ ಏಪ್ರಿಲ್ 2ನೇ ತಾರೀಕಿನವರೆಗೆ ನಡೆಯಲಿಕ್ಕಿದ್ದಾವೆ. ಏಪ್ರಿಲ್ 18ಕ್ಕೆ ಪ್ರಥಮ ಭಾಷೆ, 23ಕ್ಕೆ ವಿಜ್ಞಾನ, 25ಕ್ಕೆ ದ್ವಿತೀಯ ಭಾಷೆ, 28ಕ್ಕೆ ಗಣಿತ, 30ನೇ ತಾರೀಕು ತೃತೀಯ ಭಾಷೆ ಹಾಗೂ ಏಪ್ರಿಲ್ 2ನೇ ತಾರೀಕು ಸಮಾಜ ವಿಜ್ಞಾನ ವಿಷಯ ಪರೀಕ್ಷೆ ನಡೆಯಲಿಕ್ಕಿದೆ. ಸಾಗರ ತಾಲೂಕಿನಲ್ಲಿ 58 ಪ್ರೌಢಶಾಲೆಗಳಿದ್ದಾವೆ. ನಾವು ತಾಲೂಕಿನಲ್ಲಿ 9 ಪರೀಕ್ಷಾ ಕೇಂದ್ರಗಳನ್ನು ಗುರುತಿಸ್ಕೊಂಡಿದ್ದೀವಿ. ನಗರ ವ್ಯಾಪ್ತಿಯಲ್ಲಿ 4 ಪರೀಕ್ಷಾ ಕೇಂದ್ರಗಳು, ಗ್ರಾಮೀಣ ಪ್ರದೇಶದಲ್ಲಿ ತುಮರಿ, ಶಿರವಂತೆ, ಕಾರ್ಗಲ್ಲು, ತ್ಯಾಗರ್ತಿ ಹಾಗೂ ಅನಂತಪುರ ಇಲ್ಲಿ 5 ಪರೀಕ್ಷಾ ಕೇಂದ್ರಗಳನ್ನು ರಚನೆ ಮಾಡಿದ್ವಿ. ಈ ವರ್ಷ SSLC ಪರೀಕ್ಷೆಗೆ 2920 ಹೊಸ ಅಭ್ಯರ್ಥಿಗಳು, ಪ್ರಥಮ ಬಾರಿಗೆ SSLC ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳು, ಹಾಗೆಯೇ 103 ವಿದ್ಯಾರ್ಥಿಗಳು ಪ್ರೈವೇಟು ಮತ್ತು ರಿಪೀಟರ್ಸ್ ವಿದ್ಯಾರ್ಥಿಗಳು ಸೇರಿ ಒಟ್ಟು 3023 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಲಿದ್ದಾರೆ. 9 ಪರೀಕ್ಷಾ ಕೇಂದ್ರಗಳಲ್ಲಿ CCTVಯನ್ನು ಅಳವಡಿಸಿದ್ದು ವೆಬ್ಕಾಸ್ಟಿಂಗ್ ವ್ಯವಸ್ಥೆ ಇದೆ. ಹಾಗೆಯೇ 9 ಪರೀಕ್ಷಾ ಕೇಂದ್ರಗಳಲ್ಲಿ ಅಗತ್ಯ ಕೊಠಡಿ, ಶೌಚಾಲಯ, ಪೀಠೋಪಕರಣ, ಕುಡಿಯೋ ನೀರಿನ ವ್ಯವಸ್ಥೆ ಸೇರಿದಂತೆ ಎಲ್ಲ ಅಗತ್ಯವಾದಂತಹ ಮೂಲಭೂತ ಸೌಲಭ್ಯಗಳನ್ನು ನಾವು ಒದಗಿಸಿಕೊಂಡಿದ್ದೀವಿ. ಯಾವುದೇ ಪರೀಕ್ಷಾ ಕೇಂದ್ರದಲ್ಲೂ ಮೂಲಭೂತ ಸೌಲಭ್ಯಗಳ ಕೊರತೆಗಳು ಸದ್ಯಕ್ಕೆ ಕಂಡುಬಂದಿರೋದಿಲ್ಲ. ಜೊತೆಗೆ ಪರೀಕ್ಷೆಗೆ ಹಾಜರಾಗುವಂತಹ ವಿದ್ಯಾರ್ಥಿಗಳು ಸರ್ಕಾರಿ ಬಸ್ನಲ್ಲಿ ಪ್ರವೇಶ ಪತ್ರವನ್ನು ತೋರಿಸಿ ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ. ಜೊತೆಗೆ ಪರೀಕ್ಷಾ ಕೇಂದ್ರಕ್ಕೆ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರು, ಕಸ್ಟೋಡಿಯನ್ನು, ಸಿಟ್ಟಿಂಗ್ ಸ್ಕ್ವಾಡು, ಮೊಬೈಲ್ ಸ್ವಾಧೀನಾಧಿಕಾರಿ, ಕೊಠಡಿ ಮೇಲ್ವಿಚಾರಕರು ಸೇರಿ ಸುಮಾರು 175 ಜನ ಸಿಬ್ಬಂದಿಗಳು ಕೆಲಸವನ್ನು ನಿರ್ವಹಿಸಲಿಕ್ಕಿದ್ದಾರೆ. ಏನಾದರೂ ಮಕ್ಕಳಿಗೆ ಅನಾರೋಗ್ಯ ಸಮಸ್ಯೆ ಆದಲ್ಲಿ ಪ್ರತಿ ಪರೀಕ್ಷಾ ಕೇಂದ್ರದಲ್ಲಿ ಆರೋಗ್ಯ ಸಿಬ್ಬಂದಿ ಸಹ ಇರ್ತಾರೆ. ಜೊತೆಗೆ ಪ್ರತಿ ಪರೀಕ್ಷಾ ಕೇಂದ್ರಕ್ಕೂ ಸೂಕ್ತ ಭದ್ರತೆಯನ್ನು ಒದಗಿಸಿಕೊಂಡಿದ್ದೀವಿ. ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಮಾನ್ಯ ಉಪನಿರ್ದೇಶಕರು ಪರೀಕ್ಷೆ ನಡೆಸಲಿಕ್ಕೆ ಬೇಕಾದಂತೆ ನಮಗೇನು ಸೂಕ್ತವಾದಂತಹ ಭದ್ರತಾ ವ್ಯವಸ್ಥೆ ಬೇಕಾಗಿದೆ ಆ ಎಲ್ಲ ರೀತಿಯಾದಂತಹ ಭದ್ರತಾ ವ್ಯವಸ್ಥೆಯನ್ನು ಈಗಾಗಲೇ ನಾವು ಒದಗಿಸಿಕೊಟ್ಟಿದ್ದೀವಿ. ಜೊತೆಗೆ ವಿಶೇಷವಾಗಿ ಕಳೆದ ವರ್ಷ ಸಾಗರ ತಾಲೂಕಿನಲ್ಲಿ ಉತ್ತಮವಾದಂತಹ ಫಲಿತಾಂಶ ಬಂದಿರೋದರಿಂದ ಈ ವರ್ಷ ಸಹ ಉತ್ತಮವಾದಂತಹ ಫಲಿತಾಂಶವನ್ನು ಪಡಿಬೇಕು ಅನ್ನುವಂಥ ಉದ್ದೇಶದಿಂದ ಶಾಲಾ ಹಂತದಲ್ಲಿ ವಿವಿಧ ರೀತಿಯಾದಂಥ ಚಟುವಟಿಕೆಗಳನ್ನು ಹಾಕ್ಕೊಂಡಿದ್ದೀವಿ. ತಾಲೂಕಾ ಹಂತ, ಶಾಲಾ ಹಂತದಲ್ಲಿ ಸಾಕಷ್ಟು ಪ್ರೇರಣಾ ಶಿಬಿರಗಳನ್ನು ಏರ್ಪಡಿಸಿ ಕಲಿಕೆಯಲ್ಲಿ ಹಿಂದುಳಿದಂತಹ ಮಕ್ಕಳ ಕಡೆಗೆ ವಿಶೇಷವಾದಂತಹ ಗಮನ ಹರಿಸಿ ಎಲ್ಲ ಮಕ್ಕಳು ಉತ್ತೀರ್ಣರಾಗೋದ್ರ ಮೂಲಕ 100% ಫಲಿತಾಂಶವನ್ನು ಪಡಿಬೇಕು ಅನ್ನುವಂತಹ ನಿರೀಕ್ಷೆಯಲ್ಲಿ ನಾವು ಇದ್ದೀವಿ. ಪರೀಕ್ಷಾ ಕೇಂದ್ರದಲ್ಲಿ ಮಕ್ಕಳು ನಾರ್ಮಲ್ ವಾಚನ್ನು ಕಟ್ಕೊಂಡು ಬರ್ಬೋದು, ಯಾವುದೇ ರೀತಿಯಾದ ಡಿಜಿಟಲ್ ವಾಚ್ ಕಟ್ಕೊಂಡು ಬರಲಿಕ್ಕೆ ಅವಕಾಶ ಇಲ್ಲ, ಅದನ್ನು ಸಹ ಹೇಳಿದ್ದೀವಿ. ಜೊತೆಗೆ ಯಾವುದೇ ಭಯ ಆತಂಕ ಇಲ್ಲದೇ ಮಕ್ಕಳು ತುಂಬ ಆತ್ಮವಿಶ್ವಾಸದಿಂದ ಪರೀಕ್ಷೆ ಬರೀಬೇಕು, ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಪರೀಕ್ಷಾ ಕೇಂದ್ರದಲ್ಲಿ ಮಾಡ್ಕೊಂಡಿದ್ದೀವಿ. ಜೊತೆಗೆ ನಮ್ಮೆಲ್ಲ ಶಿಕ್ಷಕರು ಸಹ ಅಗತ್ಯ ತರಬೇತಿಯನ್ನು. ಬೆಂಗಳೂರಿನ ಕಾಸಿಯಾ ಭವನದಲ್ಲಿ ನಡೆದ ಐಕಾನ್ ಆಫ್ ಇಂಡಿಯಾ ಬಿಸಿನೆಸ್ ಮ್ಯಾಗಜಿನ್ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ನಾರಿಶಕ್ತಿ ಪುರಸ್ಕಾರ 2026 ಸಮಾರಂಭದಲ್ಲಿ ಸಾಗರದ ಶ್ವೇತಾ ಸಂತೋಷ್ ಶೇಟ್ ಅವರಿಗೆ ಅತ್ಯುತ್ತಮ ಮಹಿಳಾ ಉದ್ಯಮಿ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಸಾಗರದ ಶ್ವೇತಾ ಸಂತೋಷ್ ಶೇಟ್ ಅವರು ಕೆಲವು ವರ್ಷಗಳಿಂದ ಉದ್ಯೋಗಸ್ಥ ಹಾಗೂ ವಿದ್ಯಾರ್ಥಿನಿಯರಿಗೆ ವಸತಿ ಗೃಹವನ್ನು ನಡೆಸುತ್ತಿದ್ದು,
ಅತ್ಯುತ್ತಮ ಗುಣಮಟ್ಟದ ಆಹಾರ ಮತ್ತು ವಸತಿ ವ್ಯವಸ್ಥೆ ಕಲ್ಪಿಸುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ. ಜೊತೆಗೆ ವಿವಿಧ ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಹ ಅವರು ಗುರುತಿಸಿಕೊಂಡಿದ್ದಾರೆ. ಅವರ ಸಮಗ್ರ ಸಾಧನೆಯನ್ನು ಪರಿಗಣಿಸಿ ಈ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಗಿದೆ. ಸಾಗರದ ಹೂವಿನ ವ್ಯಾಪಾರಿ ಹಾಗೂ ಸಾಮಾಜಿಕ ಕಾರ್ಯಕರ್ತ ಬಸವರಾಜ್ ಅವರ ಜನ್ಮದಿನವನ್ನು ಭಾನುವಾರ ಅವರ ಸ್ನೇಹಿತರು, ಮಾರಿಕಾಂಬಾ ಹಿತರಕ್ಷಣಾ ಸಮಿತಿ ಪ್ರಮುಖರು ಪಾಲ್ಗೊಂಡು ಅದ್ದೂರಿಯಾಗಿ ಆಚರಿಸಿದರು. ಸಮಿತಿಯ ಎಂಡಿ ಆನಂದ್, ವಿ ಶಂಕರ್, ಮಂಜುನಾಥ್ ಸೇರಿ ಹಲವರು ಪಾಲ್ಗೊಂಡು ಬಸವರಾಜ್ ಅವರಿಗೆ ಶುಭ ಕೋರಿದರು. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.